ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಸೂಪರಾಗಿ ತಂಪಾಗಿರುವಂಥ ಒಂದು ಜ್ಯೂಸ್ನ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಕುಡಿಯೋಕ್ಕಂತೂ ಸೂಪರಾಗಿರುತ್ತೆ. ರಾಗಿ ಹಾಲು, ರಾಗಿ ಜ್ಯೂಸು ಸೂಪರಾಗಿರುತ್ತೆ. ತುಂಬ ತಂಪು. ಬೇಸಿಗೆ ದಿನದಲ್ಲಿ, ಮುಂದಕ್ಕೆ ಬೇಸಿಗೆ ದಿನದಲ್ಲಿ ಈ ಥರ ಜ್ಯೂಸು ಕುಡಿಯೋದ್ರಿಂದ ತುಂಬ ದೇಹ ತಂಪಾಗಿರುತ್ತೆ ಅಂತ ಅನಿಸುತ್ತೆ. ಬನ್ನಿ ಇದು ಯಾವ ಥರ ಮಾಡೋದಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತಿ ಒಂದು ಲೈಕ್ ಮಾಡಿ. ಬನ್ನಿ ಈ ಜ್ಯೂಸ್ನ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನೋಡಿ, 1 ಪ್ಲೇಟು ನಾನು ರಾಗಿನ ನೆನೆಸಿ ತೊಗೊಂಡಿದ್ದೀನಿ. ನೈಟು ನೆನೆಸಿಟ್ಟಿರೋ ರಾಗಿ ಚೆನ್ನಾಗಿ ತೊಳೆದು ಜಾನ್ಸಿ ತೊಗೊಂಡಿರೋದು. ಸೂಪರಾಗಿ ನೆಂದಿದೆ ನೋಡಿ, ಚೆನ್ನಾಗಿ ನೆಂದಿದೆ ರಾಗಿ. ಈ ಥರ ನೆನಿಬೇಕು. ನೀವು ಹಸಿ ರಾಗಿಯಿಂದ ಕೂಡ ಮಾಡ್ಕೋಬೋದು, ಅದು ಸ್ವಲ್ಪ ಹಾಲು ಕಮ್ಮಿ ಬರುತ್ತೆ. ಇದಕ್ಕಾದರೆ ಚೆನ್ನಾಗಿ ಬರುತ್ತೆ ಅಂತ 2 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ನಾನು ಬೆಲ್ಲದ ಪೌಡ್ರನ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ಪು. ಒಂದು ಅರ್ಧ ಕಪ್, ಒಂದೇ ಒಂದು ಸ್ಪೂನ್ ಹಾಕಿದ್ದೆ ನಾನು ಚಿಯಾ ಸೀಡ್ಸ್ ಬೀಜ, ಅದು ನೆಂದು 1 ಕಪ್ ಆಗಿದೆ. ನೀರಲ್ಲಿ ಸ್ವಲ್ಪ ಮುಂಚೆನೇ ನೆನೆಸಿಟ್ಕೋಬೇಕು ಅದನ್ನು. ಚಿಯಾ ಸೀಡ್ಸು ತೊಗೊಂಡಿರೋ ರಾಗಿನ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನಾನು ಇವಾಗ ನೋಡಿ. ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ನಾನು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಅರ್ಧ ಗ್ಲಾಸೇ ನೀರು ಹಾಕಬೇಕು. ನಾನಿಲ್ಲಿ ಯಾವುದೂ ಹಾಕ್ತಾಯಿಲ್ಲ, ಬೆಲ್ಲನೂ ಮತ್ತು ಏಲಕ್ಕಿ ಚಿಯಾ ಸೀಡ್ಸ್ ಬೀಜ ಏನೂ ಹಾಕ್ತಾಯಿಲ್ಲ, ಬರೀ ರಾಗಿ ಮಾತ್ರ ಹಾಕಿ ಮಿಕ್ಸಿ ಮಾಡಿಕೊಂಡು ಈ ಥರ ಹಾಲು ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಈ ಥರ ಮಿಕ್ಸಿ ಮಾಡಿಕೊಂಡು ಮತ್ತೆ 1 ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಅರ್ಧ ಗ್ಲಾಸ್ ನೀರು ಏನಕ್ಕೆ ಹಾಕಬೇಕಂದ್ರೆ ಅದು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ. ನೀವು ಜಾಸ್ತಿ ಒಂದೇ ಸತಿ ನೀರು ಹಾಕ್ಕೊಂಡ್ರೆ ಈ ಥರ ಹಾಲು ನೀಟಾಗಿ ಬರಲ್ಲ. ಹಾಗಾಗಿ ಫಸ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಮಿಕ್ಸಿ ಮಾಡಿಕೊಂಡು ಮತ್ತೆ ಒಂದು ಗ್ಲಾಸ್ ನೀರು ಹಾಕಿ ಈ ಥರ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಇವಾಗ ಸೋಸ್ಕೊಳ್ಳೋಣ. ಒಂದು ಈ ಥರ ಚಾಣಿನ, ದೊಡ್ಡ ತೂತಿರೋ ಚಾಣಿನ ತೊಗೊಂಡು ಸೋಸ್ಕೊಳ್ಳೋಣ. ಸ್ವಲ್ಪ ಸ್ಪೂನ್ ಸಹಾಯದಿಂದ ನಾವು ಈ ಥರ ಮಾಡ್ತಾಯಿದ್ರೆ ಜ್ಯೂಸ್ನ ಅದು ಕೆಳಗಡೆ ಇಳಿಯುತ್ತೆ. ಅಂದರೆ ರಾಗಿ ಹಾಲು ಅದರಲ್ಲಿ ಕೆಳಗಡೆ ಇಳ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ. ಫುಲ್ಲು ಪೇಸ್ಟ್ ಆಗಿದೆ ನೋಡಿ, ಏನು ಒಂದು ರಾಗಿ ಕೂಡ ಉಳಿದಿಲ್ಲ ಅದರಲ್ಲಿ. ತುಂಬ ತಂಪು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡಯಟ್ ಮಾಡೋರಿಗೆಲ್ಲ ತುಂಬ ಸುಲಭವಾಗಿ ಇದನ್ನು ಮಾಡ್ಕೊಂಡು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ರಾಗಿ ಗಂಜಿ ಎಲ್ಲ ಮಾಡ್ಕೊಂಡು ಕುಡಿತೀರಲ್ಲ, ಅದ್ರ ಜೊತೆಗೆ ಈ ಥರ ಹಾಲಿನ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ ರಾಗಿ ಹಿಟ್ಟಿಂದು ಸೂಪರಾಗಿರುತ್ತೆ. ಹಾಗೆ ಮತ್ತು ನೀವು ಇದಕ್ಕೆ ಯಾವುದಾದ್ರೂ ನೀವು ತರಕಾರಿದು, ಕ್ಯಾರೆಟು, ಆ್ಯಪಲ್ಲು, ಹಣ್ಣುಗಳು ಯಾವ್ದು ಬೇಕಂದರೆ ಸೇರಿಸ್ಕೊಂಡು ನೀವು ಕೂಡ ಇದ್ರ ಜೊತೆಗೆ ಕುಡಿಬೋದು, ಸೂಪರಾಗಿರುತ್ತೆ ನೋಡಿ. ಇವಾಗ ಪೂರ್ತಿ ಇದನ್ನು ಸೋಸಿದ್ದಾಯಿತು. ಹಾಲು ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ, ಸೂಪರಾಗಿರುತ್ತೆ. ದೇಹಕ್ಕೆ ಕೂಡ ತುಂಬ ತಂಪು, ಮಾಡೋದು ಕೂಡ ತುಂಬ ಸುಲಭ. ಈ ಬೇಸಿಗೆ ದಿನಕ್ಕೆಲ್ಲ ತುಂಬ ಈಸಿಯಾಗಿ ನೀವು ಮಾಡಿಕೊಂಡು ಕುಡಿಬೋದು. ಉಳಿದಿರೋದನ್ನು ನಾನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನಾನು ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಿಕೊಂಡು ಮತ್ತೆ ಅದನ್ನು ಸೋಸ್ಕೋಬೇಕು ನೋಡಿ. ಇವಾಗ ಮಿಕ್ಸಿ ಮಾಡ್ಕೊಂಬಂದು ಮತ್ತೆ ಇವಾಗ ನಾನು ಸೋಸ್ಕೋತಾ ಇದ್ದೀನಿ. ಎರಡು ಸತಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ಅದರಲ್ಲೇ ಹಾಲು ಬಂದುಬಿಡುತ್ತೆ. ಮತ್ತೆ ಮತ್ತೆ ನೀರು ಹಾಕಿ ಮಿಕ್ಸಿ ಮಾಡೋದೇನೋ ಬೇಡ. ಯಾಕಂದರೆ ಫಸ್ಟೇ ನಾನು ಫುಲ್ಲು ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಆವಾಗೆ ರಾಗಿ ಎಲ್ಲ ನುಣ್ಣಗೆ ಪೇಸ್ಟ್ ಆಗಿಬಿಟ್ಟಿರುತ್ತೆ, ಆವಾಗೆ ಹಾಲು ಬಿಟ್ಕೊಂಡಿರುತ್ತೆ. ಮತ್ತೆ ಮತ್ತೆ ಮಿಕ್ಸಿ ಮಾಡೋದು ಬೇಡ. ನೀವು ಒಂದೇ ಸತಿ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡಾಗ ಆವಾಗ ಪೂರ್ತಿ ರಾಗಿ ಪೇಸ್ಟ್ ಆಗೋಲ್ಲ, ಆಮೇಲೆ ಹಾಲು ಜಾಸ್ತಿ ಸಿಗಲ್ಲ ಅಂತ. ಫಸ್ಟೇ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಆಮೇಲೆ ಜಾಸ್ತಿ ನೀರು ಹಾಕ್ಕೊಂಡು ಹಾಲನ್ನ ತಗೊಳ್ಳಿ, ಸೂಪರಾಗಿ ಬರುತ್ತೆ. ಇವಾಗ ನೋಡಿ ಪೂರ್ತಿ ಈ ಥರ ಹಾಲನ್ನ ಬರುತ್ತೆ. ಸ್ಪೂನ್ ಸಹಾಯದಿಂದ ನಾವು ಒಂಚೂರು ಈ ಥರ ಒತ್ತಿ ನಾವು ತೆಗೆಯೋದ್ರಿಂದ ಹಾಲನ್ನ ಬರುತ್ತೆ ನೋಡಿ. ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲೇ ತೋರಿಸೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮಗೆ ನೋಡಿ. ಪೂರ್ತಿ ಕ್ಲಿಯರಾಗಿ ಇವಾಗ ಹಾಲು ತೆಗೆದಿದ್ದಾಯಿತು. ಇವಾಗ ಈ ಹಾಲಿಗೆ ನಾವು ಏಲಕ್ಕಿ ತೊಗೊಂಡಿದ್ವಲ್ಲ, ಏಲಕ್ಕಿನೂ ಮತ್ತು ಬೆಲ್ಲನೂ ಹಾಕ್ಕೊಳ್ಳೋಣ. ನಾನು ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದೆ, ಬೆಲ್ಲದ ಪೌಡ್ರ್ ಅದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೆಲ್ಲ, ಸಕ್ಕರೆ ಕೂಡ ಹಾಕ್ಕೋಬೋದು. ಇಲ್ಲ ಈ ಥರ ನಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ವಲ್ಪ ಶುಂಠಿನ ಕುಟ್ಟಿ ಹಾಕ್ಕೊಂಡು ಅದಕ್ಕೆ ಚೂರು ನಿಂಬೆಹಣ್ಣು ಹಿಂಡ್ಕೊಂಡು ಕೂಡ ಒಂಚೂರು
ಮೆಣಸು ಕಾಳು ಬರುತ್ತಲ್ಲ ಅದು ಪೌಡ್ರ್ ಮಾಡಿ ಹಾಕ್ಕೊಂಡು ಕೂಡ ನೀವು ಕುಡಿಬೋದು, ಅದು ಕೂಡ ತುಂಬ ಒಳ್ಳೆಯದು. ಇವಾಗ ನೋಡಿ ರಾಗಿ ಹಾಲು ಜ್ಯೂಸ್ ರೆಡಿ ಆಯಿತು, ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ಸೂಪರಾಗಿ ಬಂದಿದೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನೋಡಿ ನೆನೆಸಿಚ್ಚುವಂಥ ಚಿಯಾ ಸೀಡ್ಸ್ ಬೀಜನ ನಾನು ಹಾಕ್ತಾಯಿದ್ದೀನಿ. ಅದು ಕೂಡ ತುಂಬ ತಂಪು ದೇಹಕ್ಕೆ. ಹಾಗಾಗಿ ಇವಾಗ ಬಿಸಿಲು ಕಾಲ ಬರ್ತಾ ಇರೋದ್ರಿಂದ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತಂಪು ಅಂತ ನನ್ನ ಅನಿಸಿಕೆ. ನೋಡಿ ಜ್ಯೂಸ್ ರೆಡಿ ಆಯಿತು ಸೂಪರಾಗಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಇದೇ ಥರ ಈಜಿ ರೆಸಿಪಿಗಾಗಿ ಪೂಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕನ್ ಒತ್ತಿ. ಬೆಲ್ ಐಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.